ಚರ್ಚಾ ವಿಷಯವನ್ನು ನಾವು ತೆಗೆದುಕೊಂಡಿರೋದು ಸರ್ಕಾರ. 1 ವರ್ಷ ಆಗಿದೆ. ಇವತ್ತು ಸರ್ಕಾರದ ಅಭಿವೃದ್ಧಿ, ಸರ್ಕಾರ ಒಳ್ಳೆ ಕಾರ್ಯಗಳು, ಸರ್ಕಾರ ಏನು ಮಾಡ್ತಾ ಇದೆ ಇದರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಸಂದರ್ಭ. ಆದರೆ ಇವತ್ತು ಬೇರೆದೇ ಚರ್ಚೆಗಳಾಗ್ತಾ ಇದೆ. ಕಳೆದ ಬಾರಿ ಆಡಳಿತವನ್ನು ನಡೆಸಿದಂಥ ಇದೇ ಸಿದ್ದರಾಮಯ್ಯ ಅವರು ಅವರ ಸರ್ಕಾರದ ಅವಧಿಯಲ್ಲಿ ಯಾವುದೇ ಒಂದು ವಿಚಾರ ಬಂದಾಗ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನಡೆಸಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಅದನ್ನು ನೋಡಿ ನೀವು ನನಗೆ ಓಟನ್ನು ಕೊಡಬೇಕು, ನಮ್ಮ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಏನಾಗ್ತಾ ಇದೆ? 1 ವರ್ಷ ಆಗಿಲ್ಲ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಇವತ್ತು ಆ ಪದವನ್ನು ಬಳಕೆ ಮಾಡ್ತಾರ ಇದೇ ಸಿದ್ದರಾಮಯ್ಯ ಅವರು ಅನ್ನುವ ಪ್ರಶ್ನೆ. ಕಾರಣ ಹಗರಣಗಳ ಪೂರಣವೇ ಆಗೋಗಿದೆ. ನಾವು ತೆಗೆದುಕೊಂಡಿರುವಂಥ ಟಾಪಿಕ್ 3 ವಿಚಾರ. ಒಂದು, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ. ಇಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಅರೆಸ್ಟ್ ಆಗಿದೆ. CM ಸಿದ್ದರಾಮಯ್ಯ ಅವರಿಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಿರಲಿಲ್ವಾ? ಮೊದಲನೇ ಟಾಪಿಕ್. ಎರಡನೇ ಟಾಪಿಕ್, CM ಸಿದ್ದರಾಮಯ್ಯ ಅವರ ಅಪರ ಕಾರ್ಯದರ್ಶಿ ಈಗ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ, ಲೋಕಾಯುಕ್ತದಲ್ಲಿ ಸಲ್ಲಿಕೆ ಆಗಿರುವಂಥ ವಿಚಾರ. ಬೇಬಿ ಬೆಟ್ಟದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇತ್ತು. ಅಪರ ಕಾರ್ಯದರ್ಶಿ ಏನಿದ್ದಾರೆ ಜಿಯಾವುಲ್ಲಾ ಅವರು 2017ರಲ್ಲಿ ಜಿಲ್ಲಾಧಿಕಾರಿ ಆಗಿದ್ದರು ಮಂಡ್ಯಕ್ಕೆ. ಈಗ ಅವರು ಅವರ ಜೊತೆಯಲ್ಲೇ ಇದ್ದಾರೆ. ಇದು ಕೂಡ CM ಸಿದ್ದರಾಮಯ್ಯ ಅವರ ಜೊತೆಯಲ್ಲಿರುವಂಥ ವಿಚಾರ. ಇಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಟಾಪಿಕ್. ಮತ್ತೊಂದು ಕಡೆ ಮೂಡ ಹಗರಣ, CM ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಅನ್ನುವ ವಿಚಾರ. ಅಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಹೆಸರೇ ಪ್ರಸ್ತಾಪ ಆಗ್ತಾ ಇದೆ. ಈ 3 ಟಾಪಿಕ್ಗಳನ್ನು ಇಟ್ಟುಕೊಂಡು ನಾವು ಚರ್ಚೆನ ಆರಂಭ ಮಾಡ್ತಾ ಇದ್ದೀವಿ. ಚರ್ಚೆನ ಆರಂಭ ಮಾಡೋದಕ್ಕಿಂತ ಮುಂಚೆ BJP ನಾಯಕರು ವಾಲ್ಮೀಕಿ ನಿಗಮ ಮಂಡಳಿ ವಿಚಾರವಾಗಿ ಏನು ಮಾತಾಡಿದ್ದಾರೆ ಅದನ್ನು ಮೊದಲಿಗೆ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತೊಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ. ಇದು ದೊಡ್ಡ ಹಗರಣ. ಇದು CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕುವ ಪ್ರಯತ್ನ ನಡೀತಾ ಇದೆ. ತಡ ಮಾಡೋದು ಬೇಡ, ಚರ್ಚೆಯನ್ನು ಆರಂಭ ಮಾಡಿಬಿಡೋಣ. ನಮ್ಮೊಂದಿಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. BJP ವಕ್ತಾರರಾಗಿರುವಂಥ ಚೀನಾ ರಾಮು ಅವರು, JDS ವಕ್ತಾರರಾಗಿರುವಂಥ ರಾಜುಗೌಡ ಅವರು, ಕಾಂಗ್ರೆಸ್ ವಕ್ತಾರರಾಗಿರುವಂಥ ಸೂರ್ಯ ಮುಕುಂದರಾಜ್ ಅವರು, ಹಾಗೆ ಹಿರಿಯ ಪತ್ರಕರ್ತರಾಗಿರುವಂಥ ಶಿವಶಂಕರ್ ಸರ್, ಹಾಗೆ ಮುಸ್ಲಿಂ ಮುಖಂಡರಾಗಿರುವಂಥ ಅಬ್ದುಲ್ ರಜಾಕ್ ಅವರು. ಮೊದಲಿಗೆ ಅಬ್ದುಲ್ ರಜಾಕ್ ಅವರಿಂದ ಆರಂಭ ಮಾಡ್ತೀವಿ. ಎಲ್ಲಿಗೆ ಹೋಗಲಿ ತನಿಖೆ, ಹಗರಣ ಎಲ್ಲಿಗೆ ಹೋಗಲಿ, ಮೂಲ ಅಂತ ಹುಡುಕ್ತಾ ಹೋದಾಗ CM ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. BJP ನಾಯಕರು ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ರಾಜೀನಾಮೆ ಕೊಡಬೇಕು, CBIಗೆ ಪ್ರಕರಣವನ್ನು ವಹಿಸಬೇಕು ಅಂತೇಳಿ ಹೇಳ್ತಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಅಬ್ದುಲ್ ರಜಾಕ್. ನೋಡಿ, ಎಲ್ಲ ತರಹದ ಭ್ರಷ್ಟಾಚಾರಿಗಳನ್ನು BJP ತನ್ನ ಪಕ್ಷದ ಒಳಗೆ ತಗೊಂಡು ಇವತ್ತು ವಾಷಿಂಗ್ ಮೆಷಿನ್ ಅನ್ನಿಸ್ಕೊಳ್ತಾ ಇದೆ. ಒಂದು ವಾಷಿಂಗ್ ಪೌಡ್ರ್ ಇದೆ BJP ಇವತ್ತು. ಅಜಿತ್ ಪವಾರ್ ವಿರುದ್ಧ ಅಷ್ಟೊಂದೆಲ್ಲ ಮಾತಾಡಿದ ಮೋದಿ ಅವರು ಅಜಿತ್ ಪವಾರ್ನ ಪಕ್ಷದಲ್ಲಿ ಸೇರಿಸ್ಕೊಂಡು ಅವ್ರ ಪಕ್ಕ ನಿಂತ್ಕೊಂಡು ಮತ ಕೇಳಿದ್ದು ಮಹಾರಾಷ್ಟ್ರದಲ್ಲಿ. ಹಿಮಂತ ಬಿಸ್ವಾ ಸರ್ಮಾ ಮೇಲೆ ಎಷ್ಟೊಂದು ಭ್ರಷ್ಟಾಚಾರದ ಆರೋಪಗಳಿಲ್ಲ. ಇಲ್ಲ, ನೀವು ಬೇರೆ ದೇಶದವರು ಬರ್ತೀನಿ. ನಾನು ಮೇಲಿಂದ ಬರ್ತಾ ಇರೋದು, ಮೇಲಿಂದ ಬರ್ತಾ ಇರೋದು. ಹಿರಿಯ ನಿಮಿಷ, ಸಿದ್ದರಾಮಯ್ಯಗಿಂತ ಸಿದ್ದರಾಮಯ್ಯ ಅವರಿಗಿಂತ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇನ್ನ ಸ್ಟಾರ್ಟ್ ಆಗಿಲ್ಲ, ನೀವು ಅಷ್ಟೊಂದು ಇಲ್ಲ. ಇರಿ ಒಂದು ನಿಮಿಷ, ಎಲ್ಲೆಲ್ಲ ಹೋಗ್ತಾ ಇಲ್ಲ, ಎಲ್ಲೆಲ್ಲ ಹೋಗ್ತಾ ಇಲ್ಲ. ಸಿದ್ದರಾಮಯ್ಯರವರಿಂದ ಅತಿ ದೊಡ್ಡ ನಾಯಕ ಅಂದ್ರೆ ಸನ್ಮಾನ್ಯ ಮೋದಿ ಅವರು. ನಾನು ಮೋದಿ ಅವರಿಂದ ಕೆಳಗಡೆ ಬರ್ತಾ ಇದ್ದೀನಿ. ಇರಿ ಒಂದು ನಿಮಿಷ, ನೀವು ಹೇಳಿದ ಚರ್ಚೆ ಆಗ್ತಾ ಇರೋದು ರಾಜ್ಯದ ವಿಷಯ. ಯಾಕೆ ಬಿಜೆಪಿ ಇಲ್ಲ, ಬಿಜೆಪಿ ಅಂದ್ರೆ ಬರೀ ರಾಜ್ಯಕ್ಕೆ ಸೀಮಿತನಾ? ಬಿಜೆಪಿ ಒಂದ್ ನಿಮಿಷ ಅಬ್ಜೆಕ್ಟ್ ಮಾಡಿದ್ರೆ ನಿಮ್ ಸರ್ಕಾರ ಇದ್ದಾಗ ತಗೊಂಡಿಲ್ಲ, ನಿಮ್ ಸರ್ಕಾರ ಇದ್ದಾಗ ತಗೊಂಡಿಲ್ಲ ಹಣವನ್ನ, ನಿಮ್ ಸರ್ಕಾರ ಇದ್ದಾಗ ತಗೊಂಡಿಲ್ಲ ಹಣವನ್ನ. ಲಿಸ್ಟ್ ಹೇಳ್ತೀನಿ, ಯಾಕೆ ಹತ್ರ ಪಡ್ತಿದ್ದೀರಾ? ಹೇಳ್ತಿರೋದು ಏನು? ಇಡೀ ದೇಶದ ಎಲ್ಲಾ ಭ್ರಷ್ಟಾಚಾರಿಗಳು ಇವತ್ತು ಬಿಜೆಪಿದಲ್ಲಿ ಇದ್ದಾರೆ. ಮೋದಿ ಅವರು ರಾಜಕಾರಣದ ಲಾಭಕ್ಕೋಸ್ಕರ ಯಾರು ಒಳಗೆ ಬರ್ತಿದ್ದಾರೆ ಯಾರು ಒಳಗೆ ಬರ್ತಿಲ್ಲ ನೋಡಲಿಲ್ಲ.
ಅವ್ರಿಗೇನು ಬೇಕಾಗಿದ್ದು ರಾಜಕಾರಣದ ಲಾಭ. ಅಜಿತ್ ಪವಾರ್ ವಿರುದ್ಧ ಮೋದಿ ಅವ್ರು ಮಾತಾಡಿದ್ರಾ ಇಲ್ವಾ? ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ಮಾತಾಡಿದ್ರಾ ಇಲ್ವಾ? ಬಂಗಾಳದಲ್ಲಿ ಎಷ್ಟು ಜನನ ತಗೊಂಡಿಲ್ಲ ಪಶ್ಚಿಮ ಬಂಗಾಳದಲ್ಲಿ? ಆಯ್ತು, ಈಗ ನಾನು ರಾಜ್ಯಕ್ಕೆ ಹೇಳ್ತಿರೋದು ಬನ್ನಿ. ಅಬ್ದುಲ್ ರಜಾಕ್ ರಾಜ್ಯಕ್ಕೆ ಎಲ್ಲಾ ಬನ್ನಿ. ತರಹದ ರಾಜ್ಯಕ್ಕೆ ಹಗರಣಗಳು ಬನ್ನಿ. ನಿಮ್ಮಲ್ಲಿ. ರಾಜ್ಯಕ್ಕೆ ಬನ್ನಿ. ಆಯ್ತು. 40% ರಾಜ್ಯಕ್ಕೆ ಸರ್ಕಾರ ಬನ್ನಿ. ನಿಮ್ದು. ಆಯ್ತು, ಇವತ್ತು ನೀವು ಕೇಳ್ತಿರೋ ಭ್ರಷ್ಟಾಚಾರ ರಹಿತ ಪ್ರಶ್ನೆ ಸರ್ಕಾರ ಅಂತ ಹೇಳಿದ್ರಿ, ಎಲ್ಲಿ ಒಂದೊಂದು ಬಂತು? ಹೇಳ್ತೀನಿ ನಿಮ್ಗೆ. ವಾಲ್ಮೀಕಿ ಸ್ಕ್ಯಾಮ್ ಅಲ್ಲಿ ಆಲ್ರೆಡಿ ಸ್ಟೇಟ್ ಪೊಲೀಸ್ ತನಿಖೆ ಮಾಡ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಟಿವ್ Failure. ಟೀಮ್ ತನಿಖೆ ಮಾಡ್ತಾ ಇದೆ. Failure. ಇಲ್ಲ ಇರಿ ಒಂದ್ ನಿಮಿಷ, Failure. ಇರಿ ಒಂದ್ ನಿಮಿಷ ಇರಿ. ಇನ್ನ Failure. ನಾವ್ ಹೇಳ್ತಿಲ್ಲ. ಈಶ್ವರಪ್ಪರವರ ವಿರುದ್ಧ ನಾವ್ ಹೇಳ್ತಾ ಇಲ್ಲ. ಈಶ್ವರಪ್ಪರವರ ವಿರುದ್ಧ ನಾಚಿಕೆ ಕಂಪ್ಲೇಂಟ್ ಹಾಕಿಲ್ಲ, ಕೊಟ್ಟು failure. ನೇಣ ಹಾಕೊಂಡು ಸತ್ತ ಮನುಷ್ಯನ ಇದು ಬಿ ರಿಪೋರ್ಟ್ ಹಾಕ್ತೀರಾ ಇವತ್ತು ಅದ್ರಲ್ಲಿ? ಅದಕ್ಕೆ ಪರಿಹಾರ ಸಿಗ್ಲಿಲ್ಲ. ಬಿ ರಿಪೋರ್ಟ್ ಹಾಕ್ಬಿಟ್ಟು ಅದನ್ನ ಮುಗಿಸಲಾಯ್ತು. ಈ ತರ ಎಷ್ಟೋ ವಿಷಯಗಳಿದೆ. ಎಲೆಕ್ಷನ್ ಹತ್ರ ಬಂದಾಗ ಒಂದು 8 ಕೋಟಿ ರೂಪಾಯಿ ಸಿಕ್ಕಾಕೊಳ್ತಲ್ಲ, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ನೀವು, ಅದೆಲ್ಲ ಮುಗಿದೋಯ್ತಾ? ಸುಧಾಕರ್ ಬಿ ರಿಪೋರ್ಟ್ 4 ಕೋಟಿ ಆಯ್ತಾ? ಇರಿ, ಸಿಕ್ಕಾಕೊಳ್ತು. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಎಲ್ಲದೂ ಒಂದು ಎಲೆಕ್ಷನ್ ಅಲ್ಲಿ ಕ್ಯಾಶ್ ಹಣ ಸಿಕ್ಕಾಕೊಳ್ತಲ್ಲ. ಎಲೆಕ್ಷನ್ ವಿಚಾರಕ್ಕೆ ಬರ್ತೀವಿ. ಅದೆಲ್ಲೋ ರಾಜಗೌಡ ಅವರೇ, ಒಂದ್ ನಿಮಿಷ. ರಾಜಗೌಡ, ಬಿಜೆಪಿ ಹತ್ರ ಬರ್ತೀನಿ. ರಾಜಗೌಡ ಅವರೇ, ಇವತ್ತು ಕುಮಾರಸ್ವಾಮಿ ಪ್ರೆಸ್ ಮೀಟ್ ಮಾಡಿ ಒಂದು ದೊಡ್ಡ ವಿಚಾರವನ್ನ ಬಾಂಬ್ ಸಿಡಿಸಿದ್ದಾರೆ. ಅದು ಮುಂದಿನ ಹಂತದಲ್ಲಿ ತಗೋತೀವಿ. ಆದ್ರೆ ಈಗ ಭ್ರಷ್ಟಾಚಾರ ರಹಿತ ಸರ್ಕಾರ ನಡೆಸಿದ ಹೆಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋಗುತ್ತೆ ಅಂತೇಳಿ ಕಳೆದ ಬಾರಿ ಹೇಳ್ಕೊಂಡು ಬಂದಿದ್ರು, ಈ ಬಾರಿ ಚುನಾವಣೆಯಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ರು. ಆದ್ರೆ ಇವತ್ತು ಹಗರಣಗಳ ಹೂರಣವೇ ಆಗೋಗಿದೆ. ಈ ರಾಜ್ಯದ ಮತದಾರನಿಗೆ ಒಂದು ಕನಸಿತ್ತು. ಈ ಗಣಿ ಹಗರಣ ಅಂತ ಒಂದು ವಿಚಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಜವಾಗ್ಲೂ ಯಾವ ಮಟ್ಟಕ್ಕೆ ಹೋರಾಟ ಮಾಡೋದು ಅಂದರೆ ರಸ್ತೆಗೆ ಬೀದಿಗಿಳಿದು ಕುಣಿದು ಕುಪ್ಪಳಿಸಿ ಅವ್ರನ್ನ ಜೈಲಿಗೆ ಹೋಗೋವರೆಗೂ ಬಿಡಲಿಲ್ಲ. ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದರು. ಬಟ್ ಆದರೆ ಈ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಬಂದಾಗ ನಿಜವಾಗ್ಲೂ ನನಗೆ ಕಾಡ್ತಾ ಇರೋ ಪ್ರಶ್ನೆ ಏನು ಗೊತ್ತಾ? 3 DCM ಬೇಕು ಅಂತೇಳಿ ಅಬ್ಬರಿಸಿ ಬೊಬ್ಬೆರಿತಿದ್ದ ರಾಜಣ್ಣವರು ನಾಯಕರ ಜನಾಂಗದ ನಾನೇ ಫೇಸು ಅಂತ ಹೇಳ್ಕೊಂಡು ಓಡಾಡ್ತಿದ್ದರು. ಅಟ್ಲೀಸ್ಟ್ ವಾಲ್ಮೀಕಿ ಹಗರಣ ಬಂದಾಗ ಒಂದೇ ಒಂದು ಮಾತಾಡ್ತಾ ಇಲ್ಲ. ಹಗರಣ ಏನಾರು ಆಗಲಿ, ತನಿಖೆಗಳಾಗಲಿ, ಯಾರು ಹೋಗಬೇಕು ಜೈಲಿಗೆ ಹೋಗಲಿ, ಅದು ಬೇರೆ ವಿಚಾರ. ಆದರೆ ಈ ಜನಾಂಗದ ಲೀಡ್ರುಗಳು ನಾವು ಅಂತೇಳಿ ಈ ಕ್ಲೈಮ್ಸ್ ಮಾಡ್ತಾರಲ್ಲ, ಅವ್ರುಗಳಿಗೆ ಏನಾಗಿದ್ದಾರೆ ಅಂದರೆ ಒಂದು ಪಕ್ಷಕ್ಕೆ ಹೋಗಿದ್ದ ಮಾತ್ರಕ್ಕೆ ನೀವು ಹಗರಣಗಳನ್ನ ಮರ್ತು ಬಿಡ್ತೀರಾ ಅನ್ನೋದು ನನಗೆ ರಾಜಣ್ಣವ್ರ ವಿಚಾರದಲ್ಲಿ ಕಾಡ್ತಾ ಇರೋಂಥ ಪ್ರಶ್ನೆ. ಇನ್ನು ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗ ಹಗರಣಗಳೇ ಇಲ್ದಂಗೆ ಕಳೆದ ಸರ್ಕಾರ ಮಾಡಿದರು 5 ವರ್ಷ ಅಂತೇಳಿ ಅವ್ರು ಹೇಳ್ಕೊತಾ ಇದ್ರು. ನಿಜವಾಗ್ಲೂ ಜನ ಅವರನ್ನು ಸ್ವೀಕರಿಸಿದ್ರು ಆ ಟೈಮಲ್ಲಿ. ತದನಂತರ ಅಲ್ಲಾದಂಥ ವಿಪ್ಲವಗಳಲ್ಲಿ, ರಾಜಕೀಯ ಬದಲಾವಣೆಗಳಲ್ಲಿ ಅವ್ರನ್ನ ಮತ್ತೆ ಕೆಳಗಿಳಿಸಿದ್ರು. ಈಗ ಮತ್ತೆ DK ಶಿವಕುಮಾರ್ ಅವರು ಜೋಡೆತ್ತುಗಳಾಗಿ ನಿಂತು ಸರ್ಕಾರನ ಅಧಿಕಾರಕ್ಕೆ ತರೋವಂಥ ಪ್ರಯತ್ನ ಮಾಡಿದ್ರು. ಅಂತೆ ಜನನೂ ಅವ್ರಿಗೆ ಅಧಿಕಾರ ಕೊಟ್ಟರು. ಅದೇ ಅಧಿಕಾರ ಸಿಕ್ಕ ಸಂದರ್ಭದಲ್ಲೇ ಇಷ್ಟೆಲ್ಲ ಹಗರಣಗಳಿಗೆ, ಆಮೇಲೆ ಅವರೇ ಫೈನಾನ್ಸ್ ಮಿನಿಸ್ಟ್ರು. ಈಗ ಕೆಲವು ವಿಚಾರಗಳಲ್ಲಿ ಅವ್ರನ್ನ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವ್ರು ಸಾಕಷ್ಟು ಸತಿ ಕೇಳಿರೋ ವಿಧಾವೆ. ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ದಲೆ 3 ಕೋಟಿಗಿಂತ ಹೆಚ್ಚು ಹಣಗಳನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಕಾನೂನಿದೆ. ವಾಲ್ಮೀಕಿ ಹಗರಣದಲ್ಲಿ ಸುಮಾರು ನಿಮಗೆ 18 ಕಂಪ್ನಿಗಳಿಗೆ, ಯಾವುದೋ ವೋಲ್ವೋ ಟೆಕ್ನಾಲಜೀಸ್ ಅನ್ನೋ ಕಂಪ್ನಿಗೆ 5 ಕೋಟಿ 12 ಲಕ್ಷ ಹಣ ಟ್ರಾನ್ಸ್ಫರ್ ಆಗ್ತದೆ. ನಿತ್ಯ ಸೆಕ್ಯೂರಿಟೀಸ್ ಅನ್ನೋ ಕಂಪ್ನಿಗೆ 4 ಕೋಟಿ 47 ಲಕ್ಷ ಆಗುತ್ತೆ. MQ ಟೆಕ್ನಿಕ್ ಸಿಸ್ಟಮ್ಸ್ ಅಂತೇಳಿ 5 ಕೋಟಿ 10 ಲಕ್ಷ ಆಗುತ್ತೆ. ಹಿಂಗೆ ಪಟ್ಟಿ ಹೇಳ್ತಾ ಇದ್ರೆ 18 ಕಂಪ್ನಿಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಸೊ ಯಾಕೆ ಬೇರೆಯವ್ರನ್ನೆಲ್ಲ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಕೇಳೋ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ಕೂಡ, ಬಟ್ ನಾವು ಕೊಡಿ ಅಂತ ನಾವು ಕೇಳೋದಕ್ಕಿಂತ ಅವರ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ಪ್ರಬುದ್ಧರು, ಹಿರಿಯ ರಾಜಕಾರಣಿಗಳು, ಆಮೇಲೆ ಅವರು ಹೇಳಿ ಕೇಳಿ ಸಮಾಜವಾದಿಗಳು, ಚಿಂತನ ಇಟ್ಕೊಂಡಂಥವ್ರು, ರಾಜ್ಯದಲ್ಲಿ ಸಮಾಜವಾದಿಗಳ ಬಗ್ಗೆ ಒಂದು ಹೊಸ ಅಲೆನೇ ಸೃಷ್ಟಿಸಿದಂಥವ್ರು, ಮತ್ತು ಅಹಿಂದಾದ ನಾಯಕ ಅಂತ ಬಿಂಬಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟಗಳು ಮಾಡಿಕೊಂಡು ಬರ್ತಾರೋ ನಾನು ಯಾವತ್ತೂ ಸಮಾಜದ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಅಂತ ಅನ್ಕೊಂಬಂದಂಥವ್ರು ಆ ಹಗರಣದಲ್ಲಿ ತಮ್ಮನ್ನೇ ತಳ್ಕಾಕೊಂಡಾಗ ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಪಾಪ ಈಗ ನಾವು ಸೂರ್ಯ ಅವ್ರನ್ನ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಮತ್ತೆ ರಜಾಕ್ ಅವ್ರನ್ನ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಅವ್ರನ್ನ ನಾವು ಈಗ ಒಂದು ಪಕ್ಷದ ವಕ್ತಾರನಾಗಿ ಬಂದಾಗ ಆ ಪಕ್ಷನ ಸಮರ್ಥಿಸ್ಕೋಬೇಕಾದ್ರೆ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಹೋಗ್ತಾರೆ. ಈಗ ಅಬ್ದುಲ್ ರಜಾಕ್ ಅವ್ರು ಬಂದಿದ್ದಾರೆ, ಪಾಪ ಅವರು ಅಷ್ಟೇ ಒನ್ ಶೇಡ್ ಆಫ್ ಕಾಂಗ್ರೆಸ್ ಅನ್ನೋ ರೀತಿಲಿ ಇದು ಮಾಡೋಕೆ ಇದು ಮಾಡ್ತಾ ಇದ್ದಾರೆ. ಹೌದು, ನಾನು ಹೇಳ್ತಾ ಇದ್ದೀನಲ್ಲ, ಅಂದ್ರೆ ಇಂಥ ಪ್ರಕರಣಗಳನ್ನ ಸಮರ್ಥಿಸ್ಕೊಳ್ಳೋಕೆ ಇಬ್ಬಿಬ್ರು ಬಂದಾಗ ಅದ್ರ ಪರಿಣಾಮನೂ ನೋಡ್ಬೇಕಾಗ್ತದೆ.